ಕರ್ನಾಟಕದ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ತೆ. ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಈಗಾಗಲೇ ಏನಪ್ಪಾ ಅಂದ್ರೆ ಕೃಷಿ ಇಲಾಖೆಯಲ್ಲಿ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಗೆ ಕೆಇಯಿಂದ ಏನಪ್ಪಾ ಅಂದ್ರೆ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು. ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಬಹಳಷ್ಟು ತುಂಬಾ ಒಂದು ಆಸ್ಪಿರೆಂಟು ಸರ್ ಕೆಇಯಿಂದ ನೇಮಕಾತಿ ನೋಟಿಫಿಕೇಶನ್ ಆಗಿದೆ, ಎಲ್ಲ ನೇಮಕಾತಿಗಳನ್ನ ಮಾಡಬಹುದಲ್ಲ ಅಂತ ಹೇಳಿ ನೀವೆಲ್ಲ ಕೇಳ್ತಾ ಇದ್ರಿ. ಬಟ್ ಅದು ಸಾಧ್ಯ ಇಲ್ಲ ಸ್ನೇಹಿತರೆ. ಏನು ಸರ್ಕಾರ ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ತಾಂತ್ರಿಕ ಸಮಿತಿಯನ್ನ ರಚನೆ ಮಾಡಿದೆ CS ಅವರ ಒಂದು ನೇತೃತ್ವದಲ್ಲಿ. ಸೊ ಅದು ಅಂತಿಮವಾಗಿ ಆ ಫೈನಲ್ ಆಗಿ ವರದಿಯನ್ನು ಕೊಟ್ಟು ವಿಶೇಷ ಸಂಪುಟ ಸಭೆಯನ್ನ ಏನು 24ಕ್ಕೆ ಕರೆದಿದ್ದಾರೆ. ಸೊ ಇಲ್ಲಿ ಫೈನಲ್ ಆಗ್ಬೇಕು ಅಂದಾಗ ಎಲ್ಲಾ ನೇಮಕಾತಿಗಳು ಆರಂಭ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸ್ಪರ್ಧಾರ್ಥಿಗಳು ಈಗ ಆಂಜನೇಯ ಮಾಜಿ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಆಂಜನೇಯ ಸರ್ ಅವರು ಏನಪ್ಪಾ ಅಂದ್ರೆ ಮೀಡಿಯಾದಲ್ಲಿ ಮಾತಾಡಿರ್ತಕ್ಕಂಥದ್ದು. ಅದನ್ನ ಸುಮಾರು ಜನ ನನಗೆ ಕಳಿಸ್ಕೊಡ್ತಾ ಇದ್ರಿ. ಸರ್ ನೋಡಿ, ಒಳ ಮೀಸಲಾತಿಗೆ ತುಂಬಾ ಏನಪ್ಪಾ ಅಂದ್ರೆ ಇದು ಸಮಸ್ಯೆ ಆಗ್ತಿದೆ, ಇದು ಯಾವುದೇ ಕಾರಣಕ್ಕೂ ಪರಿಹಾರ ಆಗ್ತಿಲ್ಲ ಅಂತೇಳಿ. ಈಗ 1 ವರ್ಷದ ಹಿಂದೆನೇ ಏನಪ್ಪಾ ಅಂದ್ರೆ ನಾವು ಅವರಿಗೆ ಮನವಿ ಮಾಡ್ಕೊಂಡಿದ್ದೀವಿ. ಇನ್ನುಳಿದಂತ ಎಲ್ಲಾ ಸಮುದಾಯಗಳಿಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತು ಸಹ ಏನಪ್ಪಾ ಅಂದ್ರೆ ಮುಖ್ಯಮಂತ್ರಿಗಳಿಗೆ ನೀವು ಹೇಳ್ರಿ 24ಕ್ಕೆ ಫೈನಲ್ ಆಗ್ಲಿಲ್ಲ ಅಂದ್ರೆ ಸೊ ದೊಡ್ಡ ಸಮಸ್ಯೆ ಆಗುತ್ತೆ ಅಂತೇಳಿ ಹೇಳಿದ್ದೀನಿ. ತುಂಬಾ ಏನಪ್ಪಾ ಅಂದ್ರೆ ಅದಕ್ಕೆ ಸಕಾರಾತ್ಮಕವಾಗಿ ಇಲ್ಲ 24ಕ್ಕೆ ನಾವು ಮುಗಿಸ್ತೀವಿ. ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಒಂದಿಷ್ಟು ಸಚಿವರ ಜೊತೆಗೆ ಮತ್ತೆ ಮುಖ್ಯಮಂತ್ರಿಗಳ ಜೊತೆಗೆ ನಾನು ಮಾತನಾಡಿದ್ದೀನಿ ಅಂತೇಳಿ ಹೇಳಿದ್ದಾರೆ ಸ್ನೇಹಿತರೆ. ಯಾಕಂತಂದ್ರೆ ಬಹಳಷ್ಟು ಸ್ಪರ್ಧಾರ್ಥಿಗಳು ಏನಪ್ಪಾ ಅಂದ್ರೆ ಖಿನ್ನತೆಗೆ ಒಳಗಾಗಿದ್ದಾರೆ. ಮತ್ತೆ ಈ ಇಂಥ 24 ಮತ್ತೆ ಮುಂದಿನ ತಿಂಗಳು 24 ಆಗಬಾರ್ದು, ಇದೇ ತಿಂಗಳು 24ಕ್ಕೆ ಫೈನಲ್ ಆಗ್ಬೇಕು. ಮುಂದಿನ ತಿಂಗಳಿಗೆ ತಗೊಂಡ್ ಹೋಗ್ಬಾರ್ದು ಅಂತೇಳಿ ಅದನ್ನು ಏನ್ ಪಾತ್ರ ಹೇಳಿದ್ದೀನಿ. ಪ್ರತಿದಿನ ಏನ್ ಪಾತ್ರ ಸ್ಪರ್ಧಾರ್ಥಿಗಳು ಒಂದ್ ದಿನ ಕಳಿಬೇಕಂದ್ರೂ 1 ವರ್ಷ ಕಳೆದಂಗ ಆಗ್ತಿದೆ. ಯಾಕಂತಂದ್ರೆ ಎಷ್ಟೋ ಬಡತನದಲ್ಲಿ ನೊಂದು ಬೆಂದಿರ್ತಕ್ಕಂಥ ಸ್ಪರ್ಧಾರ್ಥಿಗಳು ಭವಿಷ್ಯದಲ್ಲಿ ಏನ್ ಪಾತ್ರ ಒಂದು ಜಾಬ್ ಅನ್ನ ಪಡ್ಕೋಬೇಕು ಅಂತೇಳಿ ಒಂದು ಆಸೆ ಇದೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ನಾನು ಆಂಜನೇಯ ಸರ್ ಅವರಿಗೆ ಬಹಳ ಚೆನ್ನಾಗಿ ಸ್ಟೂಡೆಂಟ್ ಇರ್ತಕ್ಕಂಥ ಸಮಸ್ಯೆಗಳನ್ನ ಹೇಳಿದ್ದೇನೆ. ಮುಖ್ಯಮಂತ್ರಿಗಳ ಮೇಲೆ ನೀವು ಇದನ್ನ ಒತ್ತಡವನ್ನ ತರಬೇಕು, ಈ ನೇಮಕಾತಿಯನ್ನ ಮುಗಿಸ್ಬೇಕು. ಯಾಕಂತಂದ್ರೆ ಅವರಿಂದ ನೇಮಕಾತಿ ಸ್ಟಾಪ್ ಆಗಿದೆ ಅಂತೇಳಿ ಒಂದು ಸ್ಪರ್ಧಾರ್ಥಿಗಳಿದೆ. ಬಟ್ ಅದನ್ನ ಅವ್ರು ಏನ್ ಪಾತ್ರ ಇವತ್ತು ಚೆನ್ನಾಗಿ ಹೇಳಿದ್ದಾರೆ. ಇಲ್ಲ, ನಾನು ಯಾವುದೇ ಕಾರಣಕ್ಕೂ ಇದನ್ನ ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ, 24ಕ್ಕೆ ಮುಗಿಸ್ತೀವಪ್ಪ ಅಂತ ಹೇಳಿದ್ದಾರೆ. ಸೊ ಈ ಒಂದು ಆಡಿಯೋದಲ್ಲಿ ನೀವು ಅದನ್ನ ಸ್ಪಷ್ಟವಾಗಿ ಕೇಳಿ. ಯಾರು ಏನ್ ಪಾತ್ರ ಆತಂಕ ಪಡುವಂತದ್ದಿಲ್ಲ, ಯಾಕಂದ್ರೆ ಇದು ಕಾಂಪ್ಲಿಕೇಟ್ ಆಗಿರ್ತಕ್ಕಂಥ ವಿಚಾರ ಇದೆ. ಅದಕ್ಕೆ ಸ್ನೇಹಿತರೆ ಈ ಒಂದು ಆಡಿಯೋ ಕೇಳಿ. ಹಲೋ ಸರ್, ನಮಸ್ಕಾರ ಸರ್. ಹಾ ನಮಸ್ಕಾರ ಸರ್, ಆರಾಮಿದ್ರಿ ಸರ್? ಹಾ ಆರಾಮಿದ್ದೀನಿ ಸರ್, ಇದು ಈಗ ಯಾಕೋ ಒಳ ಮೀಸಲಾತಿ ಇದು ಬಹಳ ಡಿಲೇ ಆಗ್ತಿದೆ ಸರ್. ದಯವಿಟ್ಟು ಸ್ವಲ್ಪ ಬೇಗ ಮುಗಿಸ್ಬೇಕು. ಅಲ್ಲ 24ಕ್ಕೆ ಇದೆಯಲ್ಲಪ್ಪ. ಹ್ಞೂ ಸರ್, ಹಂಗೆ 24 ಅಂತ ಹೇಳ್ತಾ ಇದೆ. ಈಗ ನೋಡ್ರಿ, ನಾನು ಲಾಸ್ಟ್ ಟೈಮ್ ನೀವು ಲೇಟ್ ಆಯ್ತು ಅಂದ್ರೆ ಒಂದ್ ವರ್ಷದ ಹಿಂದ್ಗಡೆ ಸರ್ ನಿಮ್ ವಿಧಾನಸೌಧದಲ್ಲಿ ಭೇಟಿ ಆಗಿದೆ ಸರ್. ನಾನು ಮೀಸಲಾತಿ ಬೇಗ ಮುಗಿಸ್ರಿ ಸರ್ ಅಂತೇಳಿ. ಹೌದೌದು ಸರ್, ಹಂಗೆ ಈಗ ವಯೋಮಿತಿ ಪಾಪ ಇವತ್ತು ನಾನು ಪ್ರೆಸ್ ಮೀಟ್ ಮಾಡಿ ಹೇಳಿದೆ. ಹಾ ಸರ್. ಬರೀ ನಮಗೆ ಮಾತ್ರ ತೊಂದರೆ ಇಲ್ಲ, ನಮಗಂತಲ್ಲ ಜನರಲ್ ಆಗಿರೋ ಮಕ್ಕಳಿಗೆಲ್ಲ ಬಹಳ ತೊಂದರೆ ಆಗ್ಬಿಟ್ಟಿದೆ ವಿದ್ಯಾರ್ಥಿಗಳಿಗೆ. ಹಾ ಸರ್. ಬೇರೆ ಬೇರೆ ಊರಿಂದ ಪಾಪ ಬಂದವರು, ಧಾರವಾಡ, ಬೆಂಗಳೂರು, ಮಂಗಳೂರು, ಆಮೇಲೆ ಮೈಸೂರಲ್ಲೆಲ್ಲ ಹಾ ಸರ್. ಸರ್, ಪರಿಸ್ಥಿತಿ ಇಷ್ಟು ಕೈ ಮೀರಿ ಹೋಗಿದೆ ಸರ್. ದಯವಿಟ್ಟು ನಿಮ್ ಮೇಲೆ ಬಹಳ ಹೋಪ್ ಇಟ್ಕೊಂಡಿದ್ದಾರೆ ಸರ್ ಸ್ಪರ್ಧಾರ್ಥಿಗಳು. ಇಲ್ಲ 24ಕ್ಕೆ ಆಗ್ಬಿಡ್ಬೇಕಾದ್ರೆ ಏನೇ ಆಗಲಿ ಸರ್, ದಯಮಾಡಿ ಮುಖ್ಯಮಂತ್ರಿಗೆ ಹೇಳಿ ಸರ್. ಮತ್ತೆ ಇಲ್ಲ, ಮುಖ್ಯಮಂತ್ರಿಗಳೇ ಹೇಳ್ಬಿಟ್ಟಿದ್ದಾರೆ. ಹ್ಞೂನ್ರಿ, ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ. 24 ಎಷ್ಟೊತ್ತನ್ನಾಗ್ಲಿ ಹ್ಞೂ ಸರ್, ಅದಕ್ಕೊಂದು ಮಂಗಳ ಆಡಿಬಿಡ್ತೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ಸರ್ ನಿಮ್ ಕೈ ಒಳಗೆ ಐತೆ ಸರ್ ಇದು ಒಳ ಮೀಸಲಾತಿ. ಅದಾಯ್ತು ಅಂದ್ರೆ ಒಳ ಮೀಸಲಾತಿ ಅಳವಡಿಸಿ ಎಲ್ಲವನ್ನೂ ಕಾಲ್ ಮಾಡಿಬಿಡ್ತಾರೆ. ಹ್ಞೂ ಸರ್. ಈಗ ಅಗ್ರಿಕಲ್ಚರ್ ಆಫೀಸರ್ ಕರೆದು ಬಿಡ್ತಾರೆ ನೋಡ್ರಿ. ಹ್ಞೂ ಸರ್, ಅದೇ ಈಗ ಅಗ್ರಿಕಲ್ಚರ್ ಆಫೀಸರ್ ಕಾಲ್ಪರ್ ಮಾಡಿದ್ದಾರೆ. ಮತ್ತೆ ಏನೋ ಚೇಂಜಸ್ಗಳು ಆದ್ರೂ ನಾವು ಅಪ್ಲೈ ಮಾಡ್ಕೋತೀವಿ ಅಂತ ಹೇಳಿದಾರೆ ಸರ್. 24ಕ್ಕೆ ಏನ್ ಚೇಂಜಸ್ ಇದೆ ಅಲ್ಲ, ಅದನ್ನ ಒಳ ಮೀಸಲಾತಿ ಕಾನ್ಸೆಪ್ಟ್ ಅನ್ನ ನಾವು ಅಪ್ಲೈ ಮಾಡ್ಕೋತೀವಿ ಅಂತ ಹೇಳಿದಾರೆ ಸರ್. ಹಾಗೆ ಎಲ್ಲ ಕನ್ಫರ್ಮ್ ಬೇಗ ಅದು ಅಂದ್ರೆ ಸರ್ ಯಾವ್ದು ತೊಂದರೆ ಇಲ್ಲ. 24ಕ್ಕೆ ಕ್ಲಿಯರ್ ಆಗ್ತದ್ರೆ ಸರ್ ಯಾವ ಪ್ರಾಬ್ಲಮ್ ಇಲ್ಲ ಸರ್. ಇಲ್ಲ ಆಗ್ಬಿಡ್ತೈತೆ. ನೀವೇ ಎಲ್ಲ ಒಟ್ಟು ನಾಯಕರಿಗೆಲ್ಲ ಹೇಳಿ ನೀವು ಒತ್ತಡ ಹಾಕಿರೋ ಸರ್ ಆಗತ್ತೆ ಸರ್. ಇಲ್ಲಾಂದ್ರೆ ಇದು 3 ವರ್ಷ ಆಯ್ತು ಸರ್. ಇಲ್ಲ ನಾನು ಚಿತ್ರದುರ್ಗದಲ್ಲಿ ಇದ್ದೆ, ಅದಕ್ಕಾಗಿ ಹೋಗ್ತಿದ್ದೀನಿ. ಮೊನ್ನೆಲ್ಲ ನಾವು ಪ್ರತಿಭಟನೆ ಮಾಡಿ ಸರ್, ಪ್ರತಿಭಟನೆನೂ ಹತ್ತಿಕ್ತಾ ಇದೆ. ಧಾರವಾಡದಲ್ಲಿ ಬಂಧಿಸಿದೆ ಸರ್, ನಮ್ಮನ್ನ ಜೈಲಿಗೆ ಹಾಕಿರೋ ಧಾರವಾಡದಲ್ಲಿ. ಅದಕ್ಕೆ ದಯಮಾಡಿ ಸರ್ ಸ್ಟೂಡೆಂಟ್ ಪರವಾಗಿ ನೀವು ನಿಲ್ರಿ ಸರ್. ಯಾಕಂದ್ರೆ
ನಮ್ಮ ಕಷ್ಟಗಳನ್ನ ಯಾರಿಗೆ ಹೇಳ್ಕೊಬೇಕು ಸರ್, ನಾವು ನಿಮಗೆ ಹೇಳ್ಕೊಬೇಕಲ್ಲ. ಇಲ್ಲ ಬಿಡಿ ನಾನು ಇದೀನಿ. ಹ್ಞೂ ಸರ್, ದಯಮಾಡಿ ಮುಗಿಸಿ ಸರ್, 24 ಕ್ಲಿಯರ್ ಆಗಲಿ ಸರ್. ಗ್ಯಾರಂಟಿ. ಹಾಂ ನಮಸ್ಕಾರ ಸರ್, ನಮಸ್ಕಾರ. ಈ ತಿಂಗಳು ಕೊನೆಗೆ ಆಗ್ಬಿಡ್ತೈತಿ, ಎಲ್ಲ ಕಾಲ್ಫಾರ್ಮ್ ಮಾಡಿಬಿಡ್ತಾರೆ, ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಹಾಂ ಸರ್. ಕಾಲ್ಫಾರ್ಮ್ ಮಾಡ್ಲಿಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನಾಳೆ ತೀರ್ಮಾನ ಆದ ತಕ್ಷಣ ಎಸ್ ಸರ್. ಎಲ್ಲ ಇದು ನೋಟಿಫಿಕೇಶನ್ ಆಗ್ಬಿಡ್ತಾವೆ. ಹ್ಞೂ ಸರ್, ದಯಮಾಡಿ ಸರ್ ಆಗಲಿ ಸರ್. 3 ವರ್ಷದಿಂದ ನಾವು ವಯೋಮಿತಿ ಹೋಗ್ತಾ ಇದೆ. ಹಾಂ. ಇಲ್ಲ ಅದು ಇದು ಮಾಡಿದಾರಲ್ಲ, ಎಕ್ಸ್ಟೆಂಡ್ ಕೊಟ್ಟಿದ್ದಾರೆ. ಆದ್ರೂ ಸಹಿತ ಏನು ಸರ್, ವಯಸ್ಸು ಆದ್ಮೇಲೆ ಏನ್ ಮಾಡೋದು ಸರ್, ಎಕ್ಸ್ಟೆಂಡ್ ತೊಗೊಂಡು ಏನ್ ಮಾಡ್ದತ್ರಿ? ವಯಸ್ಸು ಒಂದು ಪಾಪ ಬಡತನ ಸರ್, ಬಡತನ ಸರ್. ತಿಂಗಳೇ ಏನಿಲ್ಲ ಅಂದ್ರೆ ಒಂದು 5 ರಿಂದ 10 ಸಾವಿರ ರೂಪಾಯಿ ಬೇಕು ಸರ್, ಬೇರೆ ಸಿಟಿಯಲ್ಲಿ ಓದ್ಬೇಕಾದ್ರೆ. ಆಮೇಲೆ ಈಗ ಮದುವೆ ಆಗ್ತಾ ಇಲ್ಲ, ಆಮೇಲೆ ತಂದೆ ತಾಯಿಗಳು ಬಡತನ ಪರಿಸ್ಥಿತಿ, ಆಸೆ ಇಟ್ಕೊಂಡು ಕೂತಿರ್ತವೆ, ನನ್ನ ಮಗ ಜಾಬ್ ತಗೋತಾನ ಅಂತೇಳಿ. ಹಂಗೆ ಸರ್, ಇವತ್ತಾಗತ್ತೆ ನಾಳೆ ಆಗತ್ತೆ, ಇವತ್ತಾಗತ್ತೆ ನಾಳೆ ಆಗತ್ತೆ ಅಂತೇಳಿ ಹಂಗೆ ಮುಂದೆ ತಳ್ತಾ ಇದೆ ಸರ್ಕಾರ. 24ಕ್ಕೆ ಮುಗಿಸ್ಬಿಡ್ತೀನಿ ಬಿಡಪ್ಪ. ದಯಮಾಡಿ ಮುಗಿಸಿ ಸರ್, ನಿಮ್ಗೆ ಪುಣ್ಯ ಕಟ್ಟಿಕೊಳ್ಳಿ ಅದನ್ನ ಸರ್. ಕರ್ತವ್ಯ. ಇಲ್ಲ ಸರ್, ರಾಜ್ಯದ ಎಲ್ಲಾ ಸ್ಪರ್ಧಾರ್ಥಿಗಳು ಇವತ್ತು ಖಿನ್ನತೆಗೆ ಒಳಗಾಗಿದ್ದಾರೆ ಸರ್. ಹೌದು. ಯಾಕೆ ಖಿನ್ನತೆಗಳು ಸರ್, ಆತ್ಮಹತ್ಯೆ ಮಾಡ್ಕೋತಾ ಇದಾರೆ, ಸುಸೈಡ್ ಮಾಡ್ಕೊಳಕ್ಕೆ ಲೆಟರ್ ಬರಿತಾ ಇದಾರೆ. ಅದೆಲ್ಲ ಮಾಡಬಾರ್ದು. ಅದೆಲ್ಲ ಸರ್ ಏನಂದ್ರೆ ಡಿಪೆಂಡ್ ಅಪಾನ್ ಸರ್ಕಾರಿ ಜಾಬ್ ಮೇಲೆ ಇದಾರೆ ಸರ್ ಭಾಳ ಸುಮಾರು ಜನ. ಅದಕ್ಕೆ ದಯವಿಟ್ಟು ಸರ್ ಸ್ಪರ್ಧಾರ್ಥಿಗಳ ಪರವಾಗಿ ನಿಮ್ ಮನವಿ ಮಾಡ್ಕೋದು ಏನಂತಂದ್ರೆ, ಪೋಸ್ಟ್ ಬರ್ತಾವಲ್ಲ, ಹ್ಞೂನ್ರಿ. 56,000 ಪೋಸ್ಟ್. 56,000 ಬರ್ತಾವೆ ಸರ್, 56,000 ಬರ್ತಾವ್ರಿ. ತಕ್ಷಣ ಮುಂದಿನ ತಿಂಗಳು ಎಲ್ಲಾ ನೇಮಕಾತಿಗಳು ಆರಂಭ ಆಗ್ಬೇಕು ಸರ್. ಆಮೇಲೆ ಇನ್ನು ಪೊಲೀಸ್ ಇಲಾಖೆ ಅವು ಇನ್ನೂ ಜಾಸ್ತಿ ಆಗ್ತವೆ, ಎಲ್ಲ ಸೇರಿ 1 ಲಕ್ಷವರೆಗೂ ಆಗ್ತಾವೆ. ಆಗ್ಲಿ ಸರ್, ಈಗ ಸುಮಾರು 3 ಲಕ್ಷದ ಹುದ್ದೆಗಳು ಖಾಲಿ ಇದಾವೆ ಸರ್ ಇವಾಗ. ಈ ವರ್ಷ 1 ಲಕ್ಷ ತುಂಬ್ತಾರಂತೆ. ಹಾನ್ರಿ. ಮುಂದಿನ ವರ್ಷ ಆಚೆ ವರ್ಷ ಫುಲ್ ಮಾಡಿಬಿಡ್ತೀವಿ ಅಂತ ಹೇಳಿ CM. ಓಕೆ ಸರ್, ಎಷ್ಟಾದ್ರೂ ಒಟ್ಟು ಈ 24 ಕ್ಲಿಯರ್ ಆಗಲಿ ಸರ್. ದಯಮಾಡಿ ಒಂದ್ ಸ್ವಲ್ಪ ಸಚಿವರ ಮೇಲೆ, CM ಮೇಲೆ. ಆಗುತ್ತೆ. ಥ್ಯಾಂಕ್ ಯು ಸರ್. ಹ್ಞೂ ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್, ನಮಸ್ಕಾರ ಸರ್.